ನಮಸ್ಕಾರ ಸ್ನೇಹಿತರೆ. ಕೆಲವೊಂದು ಸಿನಿಮಾ ನಟ-ನಟಿಯರ ಬಗ್ಗೆ ಅಸಂಖ್ಯ ಅಭಿಮಾನಿಗಳು ಅದೇನೋ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಅವರ ಯಾವುದೋ ಒಂದು ಗುಣದಿಂದ ಜನರು ಅವರ ಅಭಿಮಾನಿಗಳಾಗಿರ್ತಾರೆ. ಆದ್ರೆ ಆ ಅಭಿಮಾನಕ್ಕೆ ಸ್ವಲ್ಪವೇ ಕುತ್ತು ಬಂದರೂ ಅವರು ಸಹಿಸುವುದಿಲ್ಲ. ತಾವು ಮೆಚ್ಚುವ ನಟ-ನಟಿ ಹೀಗೇ ಇರಬೇಕು ಎಂದು ಬಯಸುವ ದೊಡ್ಡ ವರ್ಗವೇ ಇದೆ. ಅದೇ ರೀತಿ ಸ್ಯಾಂಡಲ್‌ವುಡ್ ನಟಿ ಅದಿತಿ ಪ್ರಭುದೇವ್ ಅವರಿಗೂ ಕೋಟ್ಯಾಂತರ ಮಂದಿ ಅಭಿಮಾನಿಗಳು ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಅವರ ಸೌಂದರ್ಯ, ನಟನೆ ಮಾತ್ರವಲ್ಲದೆ ಅವರ ಉಡುಗೆ-ತೊಡುಗೆ. ಅಶ್ಲೀಲತೆ ಎನ್ನುವಂತ ಬಟ್ಟೆ ಧರಿಸದೆ ಒಳ್ಳೆಯ ರೀತಿಯಲ್ಲಿಯೇ ಜನರಿಗೆ ಹತ್ತಿರವಾದ ಕೆಲವು ನಟಿಯರ ಪೈಕಿ ಅದಿತಿಯೂ ಒಬ್ಬರು. ಆದರೆ ಸ್ವಲ್ಪವೇ ಸ್ವಲ್ಪ ಆಚೀಚೆ ಆದ್ರೂ ಹೆಚ್ಚಿನವರು ಅದನ್ನ ಸಹಿಸುವುದಿಲ್ಲ. ಅಷ್ಟಕ್ಕೂ ಅದಿತಿ ಪ್ರಭುದೇವ್ ಈಗ ಕೇವಲ ಚಿತ್ರನಟಿ ಮಾತ್ರವಲ್ಲದೆ ಅಪ್ಪಟ ಗೃಹಿಣಿ ಕೂಡ. ಕಿರುತೆರೆ ನಟಿಯಾಗಿ ಬಣ್ಣದ ಬದುಕಿಗೆ ಪಾದಾರ್ಪಣೆ ಮಾಡಿದ ನಟಿ ಸ್ಯಾಂಡಲ್‌ವುಡ್‌ನಲ್ಲಿ ಬೇಡಿಕೆ ಇರುವಾಗಲೇ ಹಸೆಮಣೆ ಏರಿದರು. ಅದಿತಿ ಕೂರ್ಗ್ ಮೂಲದ ಉದ್ಯಮಿ ಯಶಸ್ ಜೊತೆ ದಾಂಪತ್ಯ ಬದುಕನ್ನ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ರಿಯಾಲಿಟಿ ಶೋಗಳಲ್ಲಿಯೂ ತೀರ್ಪುಗಾರರಾಗಿ ಕಾಣಿಸಿಕೊಳ್ತಿದ್ದಾರೆ. ಕನ್ನಡ ಚಿತ್ರರಂಗಗಳಲ್ಲಿ ಸಕ್ರಿಯವಾಗಿರುವ ನಟಿ, ಎಂಜಿನಿಯರಿಂಗ್ ಪದವಿ ಮುಗಿಸಿ ಮ್ಯಾನೇಜ್ಮೆಂಟ್‌ನಲ್ಲಿ ಮಾಸ್ಟರ್ ಮುಗಿಸಿದ ನಟಿ ಸದ್ಯ ಸಂಪೂರ್ಣ ಅಮ್ಮ ಆಗಿದ್ದಾರೆ. ಮಗಳು ನೇಸರಾಳ ಲಾಲನೆ ಪಾಲನೆಯಲ್ಲಿ ತೊಡಗಿದ್ದಾರೆ. ಕಳೆದ ಏಪ್ರಿಲ್ 4ರಂದು ಅದಿತಿ ಅವರು ಮಗಳ ಮೊದಲ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮಕ್ಕೆ ತಾರಾ ದಂಡೆ ಹರಿದು ಬಂದಿತ್ತು. ಇದೀಗ ಮಗಳ ಜೊತೆ ನಟಿ ಕ್ಯೂಟ್ ವಿಡಿಯೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ಸಂಪ್ರದಾಯವನ್ನೆಲ್ಲ ಪಾಲಿಸುವ ಅದಿತಿ ಮಗಳಿಗೂ ಅದೇ ಸಂಸ್ಕಾರವನ್ನ ನೀಡುತ್ತಿರುವುದು ಹಲವರ ಶ್ಲಾಘನೆಗೂ ಕಾರಣವಾಗಿದೆ. ಆದರೆ ಈ ವಿಡಿಯೋ ನೋಡಿ ಮಾತ್ರ ಹಲವರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ನಿಮ್ಮ ಮೇಲೆ ಅಪಾರ ಅಭಿಮಾನವಿದೆ, ದಯವಿಟ್ಟು ಅದನ್ನ ಉಳಿಸಿಕೊಳ್ಳಿ ಎಂದು ಕಾಮೆಂಟ್‌ಗಳ ಮಹಾಪೂರವೇ ಹರಿದು ಬಂದಿದೆ. ಅದಕ್ಕೆ ಕಾರಣ ಈ ವಿಡಿಯೋದಲ್ಲಿ ನಟಿ ಮಂಗಳಸೂತ್ರ ಹಾಕಿಲ್ಲ ಎನ್ನುವ ಕಾರಣಕ್ಕೆ. ಹಿಂದೂ ಸಂಪ್ರದಾಯ ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬರ್ತಿರೋ ನಟಿಯ ಕೊರಳು ಬೋಳಾಗಿ ಇರುವುದನ್ನ ಅವರ ಅಭಿಮಾನಿಗಳು ಸಹಿಸುತ್ತಿಲ್ಲ. ಗಂಡ ಬದುಕಿರುವಾಗ ಹೀಗೇಕೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಒಟ್ಟಿನಲ್ಲಿ ತಮ್ಮ ನೆಚ್ಚಿನ ತಾರೆಯರು ಹೀಗೆ ಇರಬೇಕು ಎಂದು ಅಭಿಮಾನಿಗಳು ಬಯಸುವುದನ್ನ ಇದು ತೋರಿಸುತ್ತದೆ. ಸ್ನೇಹಿತರೆ, ಅದಿತಿ ಪ್ರಭುದೇವ್ ಅವರ ಈ ರೀತಿಯ ವರ್ತನೆ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.